ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ತಾರ್ಕಿಕ ಅಂತ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರಲ್ಲೇ ಒಂದು ಕ್ಲಾರಿಟಿ ಕೂಡ ಇಲ್ಲ. ಚೂಯಿಂಗ್ ಗಮ್ ಆದಂತಹ ಸಂಪುಟ ವಿಸ್ತರಣೆ ಕೈ ನಾಯಕರಲ್ಲೇ ಇಲ್ಲ ವಿಸ್ತರಣೆಯ ಕ್ಲಾರಿಟಿ. ನಿತ್ಯ ವಿಸ್ತರಣೆ, ಕ್ಯಾಬಿನೆಟ್ ವಿಸ್ತರಣೆಗೆ ಸಿಗದ ತಾರ್ಕಿಕ ಅಂತ್ಯ. ನಿತ್ಯ ವಿಸ್ತರಣೆ ಆಗುತ್ತೋ ಇಲ್ವೋ ಎನ್ನುವಂತಹ ಗೊಂದಲ ಇದೆ. ಜನರಿಗೂ ಕೈ ನಾಯಕರಿಗೂ ಡಾಲರ್ ಪ್ರಶ್ನೆ. ವರಿಷ್ಠರಿಂದ ಬಾರದಂತಹ ಸಸ್ಪೆನ್ಸ್ ಲಕೋಟೆ. ನೋಡಿ, ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆ ಇವತ್ತಾದ್ರೂ ನಡೆಯುವಂತಹ ಸಾಧ್ಯತೆ ಇದೆಯಾ ಎನ್ನುವಂತಹ ಒಂದಷ್ಟು ಮಹತ್ವಗಳು, ಒಂದಷ್ಟು ಕುತೂಹಲಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ. ಆದರೆ ಇದ್ಯಾಕೋ ಸಂಪುಟ ವಿಸ್ತರಣೆ ಒಂಥರ ಚೀಯಿಂಗಮ್ ತರ ಎಳ್ಕೊಂಡು ಹೋಗ್ತಾನೇ ಇದೆ. ಆ ಕಡೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ, ಈ ಕಡೆ ರಾಜ್ಯದ ನಾಯಕರು ಬಿಡ್ತಾ ಇಲ್ಲ. ಒಟ್ಟಾರೆಯಾಗಿ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ ಕೈ ನಾಯಕರಿಗೆ. ಯಾವಾಗ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ, ಅದರಲ್ಲಿ ಯಾರ್ಯಾರ ಹೆಸರಿದೆ, ಯಾರ್ಯಾರು ಸಚಿವರಾಗ್ತಾರೆ, ಯಾರ್ಯಾರಿಗೆ ಕೋಕ್ ಕೊಡಲಾಗಿದೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ವಿಸ್ತರಣೆಗೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ. ಕೈ ನಾಯಕರಲ್ಲೇ ಗೊಂದಲ ಇದೆ. ಒಂದು ವಿಸ್ತರಣೆ ಆಗುತ್ತಾ ಅಥವಾ ಇಲ್ವಾ ಎನ್ನುವಂತಹ ಕ್ಲಾರಿಟಿನೇ ಕಾಂಗ್ರೆಸ್ ನಾಯಕರಿಗಿಲ್ಲ ಅನ್ನೋದು ಇಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ನಿತ್ಯವೂ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಅದು ಯಾವಾಗ ಲಿಸ್ಟ್ ಬರುತ್ತೆ, ಅದು ಯಾವಾಗ ಅವ್ರು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಪಟ್ಟಿ ಫೈನಲ್ ಮಾಡ್ತಾರೆ, ಅದು ಕೂಡ ಒಂದಷ್ಟು ಗೊಂದಲಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಎಸ್, ಇದು ಬರೀ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಕೈ ನಾಯಕರಿಗೂ ಕೂಡ ಒಂದು $1 ಮಿಲಿಯನ್ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ದೆಹಲಿಗೆ ಹೋಗಿ ಬಂದಿರತಕ್ಕಂಥ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಕೂಡ ದೆಹಲಿ ಟೂರ್ ಮಾಡಿದ್ರು. ಇಂದು ವಿಸ್ತರಣೆ ಎನ್ನಲಾದ್ರೂ ಕೂಡ ಸಿಗದಂತಹ ಸ್ಪಷ್ಟನೆ. ಇಂದೇ ಪದಗ್ರಹಣ ಅಂತ ಕೈನಲ್ಲಿ ಗಾಸಿಪ್ ಕೂಡ ಹೊಡಾಡ್ತಾ ಇದೆ. ಆದರೆ ಆಕಾಂಕ್ಷಿಗಳಿಗೆ ಬಾರದಂತಹ ವಿಸ್ತರಣೆಯ ಸಂದೇಶ. ಈಗಾಗಲೇ ದೆಹಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಬಂದ್ರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಬಂದ್ರು, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೋಗಿ ಬಂದ್ರು. ಆದರೆ ಈ ದೆಹಲಿ ಪ್ರವಾಸವನ್ನ ಮಾಡಿದ್ರೂ ಕೂಡ ಬರಿಗೈಯಲ್ಲೇ ವಾಪಸ್ ಆಗ್ತಾ ಇದ್ದಾರೆ. ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ವಿಸ್ತರಣೆ ಇವತ್ತಾಗತ್ತೆ, ನಾಳೆ ಸಂಜೆ ಆಗುತ್ತೆ, ಇವತ್ತು ಸಂಜೆ ಆಗುತ್ತೆ. ಆದರೆ ಇನ್ನೂ ಗೊಂದಲಗಳ ಮೇಲೆ ಗೊಂದಲಗಳು, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇರುವಂಥದ್ದು ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು. ಅದರ ಜೊತೆಗೆ ಪದಗ್ರಹಣ ಇವತ್ತೇ ನಡೆಯುತ್ತೆ, ನಾಳೆನೇ ನಡೆಯುತ್ತೆ ಅಂತ ಒಂದಷ್ಟು ಊಹಾಪೋಹಗಳು ಕೂಡ ಇರುವಂಥದ್ದು. ಈ ಊಹಾಪೋಹಗಳ ಮೇರೆಗೆ ಈಗಾಗಲೇ ಲೋಕಭವನದಲ್ಲಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಸಚಿವರ ಒಂದು ಪದಗ್ರಹಣ ನಡೀಬಹುದು, ಅಥವಾ ನಾಳೆ ಆದರೂ ಸಚಿವರ ಪದಗ್ರಹಣ ಮಾಡಬಹುದು. ರಾಜ್ಯಪಾಲರ ಒಂದು ಇಂದೇ ಸಂಜೆ 4ಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ? ಕೇವಲ 7 ಗಂಟೆ ಬಾಕಿ ಇದ್ರೂ ಔಟ್ ಆಗದಂತಹ ಲಿಸ್ಟ್. ಸಂಪುಟ ಸೇರೋದ್ಯಾರು, ಇಲ್ವೇ ಇಲ್ವಾ ಕ್ಲಾರಿಟಿ. ಕೇವಲ 7 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ನೋಡಿ, ಇವತ್ತೇ ಸಾಯಂಕಾಲ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ನಡೆಯುತ್ತೆ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು, ಕುತೂಹಲಗಳು ಕೂಡ ಮೂಡ್ತಾ ಇರುವಂಥದ್ದು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸೇರೋದ್ಯಾರು ಅನ್ನೋದ್ರ ಬಗ್ಗೆ ಸಚಿವರಿಗೆ, ಶಾಸಕರಿಗೆ ಕ್ಲಾರಿಟಿ ಇಲ್ಲ. ಇನ್ನು ಕೇವಲ 7 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಆದರೂ ಕೂಡ ಫೈನಲ್ ಲಿಸ್ಟ್ ಔಟ್ ಆಗಿಲ್ಲ. ಯಾರಿಗೆ ಅಸ್ತು ಎಂದಿದೆ ಹೈಕಮಾಂಡ್ ಗೊತ್ತಿಲ್ಲ. ಕ್ಯಾಬಿನೆಟ್ ವಿಸ್ತರಣೆಯ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬೀಳ್ತಾ ಇಲ್ಲ. ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮಧ್ಯೆ ಭಾರೀ ಚರ್ಚೆ ಆಗಿದೆ. ಆದರೂ ಕೂಡ ಅನೌನ್ಸ್ ಆಗ್ತಾ ಇಲ್ಲ ನೂತನ ವಿಸ್ತರಣೆಯ ಪಟ್ಟಿ. ಲೋಕಭವನಕ್ಕೂ ಕೂಡ ಹೋಗಿಲ್ವಂತೆ ವಿಸ್ತರಣೆಯ ಮಾಹಿತಿ. ಆದರೆ ಲೋಕಭವನಕ್ಕೆ ಹೋಗದೆಯೇ ಇಷ್ಟೊಂದೆಲ್ಲ ಅರೇಂಜ್ ಕೂಡ ಆಗ್ತಾ ಇದೆ. ಸಿಎಂ ಕಚೇರಿಯಿಂದ ಮಾಹಿತಿಯೇ ಹೋಗಿಲ್ಲ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲಾ ಬೆಳವಣಿಗೆಯಿಂದ ಕೂಡ ಆಕಾಂಕ್ಷಿಗಳಲ್ಲೇ ಭಾರೀ ಗೊಂದಲ ಉಂಟಾಗ್ತಾ ಇರುವಂಥದ್ದು. ಖಾಲಿ ಇರೋದು 20 ಸಚಿವ ಸ್ಥಾನ. ಆದರೆ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋಕೆ ಅಂತಿಮ ಹಂತದ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಇವತ್ತಾದ್ರೂ
ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ ರಾಜ್ಯದ ನಾಯಕರ ಈ ಒಂದು ಪಟ್ಟಿಗೆ ಕಾದ್ ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.